ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮು 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನಾ, ಒಂಥರ ಟ್ರಾನ್ಸ್ಫಾರ್ಮೇಷನಾ, ಅಥವಾ ಒಂದು ಥ್ರೆಟ್ನಿಂಗಾ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರಾ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನು ಟ್ರೈಲರ್ಗೂ ಇನ್ನು 4 ತಿಂಗಳಿದೆ. ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ ನಾನು 45 ಡೇಸ್ ಕಾಯ್ಬೇಕಾಗಾರೆ 45 ಡೇಸ್ ಕಾಯಿ ಮೇಡಮ್. ಡಬಲ್ ಅಂತ ಇದಾರೆ ಅಣ್ಣ, 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೇಲರ್ ಬರೋದಕ್ಕೆ. ಬಟ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಾಗ್ ಆಲ್ಸೋ ಇಟ್ಸ್ ಸಮಥಿಂಗ್ ಬಿಯಾಂಡ್ ಲೈಫ್ ಅಂಡ್ ಡೆತ್ ಅಂತ ಇದೆ. ಅಂದರೆ ಎಕ್ಸ್ಪ್ಲೇನ್ ಟು ದ ಒಂಥರ ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟು ಕತೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಆದರೆ ನಾ ಇದಕ್ಕೆ ತೋರಿಸಿದ್ರಾ, ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದು ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ಇವ್ರು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೈನ್ ಟು ದೆಮ್ ಅಂತ? ಇಲ್ಲಿ ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮಾಡಿದೆ, ನಾನು 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಅವ್ರಿಗೆ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತಾನೆ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ದೇರ್ ಇಸ್ ಅ ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂತ ತಕ್ಷಣ ನಾವು ಏನ್ CG ಅಂತೀರಂತ, ಬಟ್ ಇದ್ರೊಳಗೆ CG ಟೆಕ್ನಿಕಲಿ CG ಮಾಡಕ್ ಮುಂಚೆ ಏನ್ ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯಿತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಐ ವಾಸ್ ಅದ್ರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು CGನಲ್ಲಿ ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ. ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿರೋದು. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ ಬಿ ಶೆಟ್ಟಿ ಅವರಿಗೆ ಹೂ ಇಸ್ ದ ಮೈಂಡ್, ಹೂ ಇಸ್ ದ ಸೋಲ್ ಅಂಡ್ ಹೂ ಇಸ್ ದ ಹಾರ್ಟ್? ಅವ್ರಿಗೆ ಅವರೇ ಹೇಳ್ಬೇಕು, ನೀವು ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತನಾ? ಹೇಳಿದ್ದಾರೆ ಮೇಡಮ್, ಅದೇನೆ ಸೇಮ್ ಅದೇ ಕ್ವಶನ್, ಅದೇ ಆನ್ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಮತ್ತು ಶಿವಣ್ಣ, ಉಪಿ ಸರ್ 3 ಜನಕ್ಕೆ ಸರಿ ಪ್ರಶ್ನೆ. ಅಂದರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂಥ ವಿಚಾರಣೆ ಭಾರತೀಯರಿಗೆ, ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ. ಆ ಓಂ ಅನ್ನುವಂಥದ್ದನ್ನು, ಓಂಕಾರ ಅನ್ನುವಂಥದ್ದನ್ನು ಈ ಸಿನಿಮಾದ ಬಿಗಿನಿಂಗಿಂದ ಎಂಡ್ವರೆಗೂ ಕ್ಯಾರಿ ಮಾಡ್ತಾನೆ. ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬೀಳೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ದೀರಿ. ಇದಕ್ಕೆ ಓಂ ಅನ್ನುವಂಥದ್ದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ರಿ ಈ ಸಿನಿಮಾದಲ್ಲಿ? ಸರ್, ಬ್ಯೂಟಿಫುಲ್ ಕ್ವಶನ್ ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರೇ ಗಾಡ್ ಫಾದರ್ ಇದಕ್ಕೆ. ಆ್ಯಂಡ್ ಅಲ್ಲಿಂದ ಶಿವಣ್ಣಗೆ ಹೇಳಿದೆ, ಅವರಿಬ್ಬರೇ ಓನರ್ಸು. ಇದ್ರ ಮೇಲೆ ಇನ್ನೊಬ್ರು ಇದ್ದಾರೆ, ಡಾಕ್ಟರ್ ಹಂಸಲೇಖ ಸರು. ಅವ್ರಿಗೆ ಫೋನ್ ಮಾಡಿ, ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ, ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು, ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ, ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ, ನೀನು ಯೂಸ್ ಮಾಡಿ, ನೀನು ಮಾಡಿದೆ ಇನ್ನು ಯಾರು ಮಾಡ್ಬೇಕು ಕಣ ಅಂತ ಹೇಳಿದ್ರು. ಸೊ ಹಂಸಲೇಖ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಮಾತುಗಳು. ಆ್ಯಂಡ್ ಸರ್, ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್, ನಾನು ಗಿಮಿಕ್ಗೆ ಖಂಡಿತವಲ್ಲಿ ಯೂಸ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅವರೇ ಯಾಕೆ ಓಮ್ ಅಂತ ಹೇಳಬೇಕು, ಅದಕ್ಕೆ ಇವರು ಸರಿ ಗುರು ಆಯಿತು, ಅದಕ್ಕೆ ಹೀರೋನೇ ನಾನು, ಇವ್ರು ಯಾಕೆ ಹೇಳಬೇಕು, ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್. ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಯೂಸ್ ಮಾಡೋಕ್ಕೆ ನನಗೂ ಮನ್ಸು ಬರಲ್ಲ. ಯಾಕಂದ್ರೆ 28 ಸತಿ ಓಮ್ ನೋಡಿದ್ದೀನಿ ಸರ್, ನಾನು 28 ಟೈಮ್ಸ್ ನೋಡಿದ್ದೀನಿ. ಸೊ ಈ ಕಥೆನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಆ ಜಾಗದಲ್ಲಿ ಬರುತ್ತೆ. ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇದು ಓಂಕಾರದಲ್ಲಿ ಸೇರಿದೆ ಏನಿದೆ ಅಂತ. ಥ್ಯಾಂಕ್ ಯು ಸರ್.